ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಕುವೆಂಪು ವಿಶ್ವವಿದ್ಯಾನಿಲಯದ ಪ್ರಥಮ BA ಅರ್ಥಶಾಸ್ತ್ರ ವಿಷಯದ ನಿರ್ವಹಣಾ ಅರ್ಥಶಾಸ್ತ್ರದ ಪಾಠಗಳನ್ನು ನಾವು ಈಗಾಗಲೇ ನಿಮ್ಮ ಮುಂದಿಟ್ಟಿದ್ದೇವೆ. ನಮ್ಮ ಸ್ನೇಹಿತರುಗಳು ನಿಮಗೆ ಮೊದಲ ಚಾಪ್ಟರಿನ ಹಾಗೂ ಎರಡನೆಯ ಒಂದು ಚಾಪ್ಟರಿನ ಸಂಪೂರ್ಣವಾಗಿ ವಿವರಣವನ್ನು ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಮೂರನೆಯ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ದಿ ಸಬ್ಜೆಕ್ಟ್ ಆ್ಯಂಡ್ ಸೆಮಿಸ್ಟರ್ 1 BA of Kuvempu University deals with the managerial economics. You have already gone through the various sessions in which my friends have explained to you about the first and the second chapter. In this particular session, I am going to take you classes regarding demand analysis, which begins with the session 26. This particular session deals with demand analysis, in which I am going to explain you exclusively about the meaning of demand and what aspects that determines demand and what are the definitions given by various economists regarding the demand concept. ಈ ಒಂದು ವಿಶೇಷವಾದಂತಹ 26ನೆಯ ಒಂದು ಸೆಷನ್ನಲ್ಲಿ ನೀವು ಬೇಡಿಕೆ ಎಂದರೇನು ಮತ್ತು ಬೇಡಿಕೆಯ ವಿವಿಧ ವಿವರಣೆಗಳನ್ನು ಅರ್ಥಶಾಸ್ತ್ರಜ್ಞರು ಕೊಟ್ಟಿರುವಂತಹ ವಿವಿಧ ಡೆಫಿನೇಷನ್ಸ್ಗಳನ್ನು ನೀವು ಇಲ್ಲಿ ಕಲಿತೀರಾ. ಲೆಟ್ ಅಸ್ ಎಕ್ಸ್ಪ್ಲೈನ್ ಯು ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್. ಕಳೆದ ತರಗತಿಗಳಲ್ಲಿ ಅಂದರೆ ಈ ಹಿಂದೆ ನಿಮಗೆ ಫಸ್ಟ್ ಸೆಕೆಂಡ್ ಚಾಪ್ಟರ್ಗಳಲ್ಲಿ ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈಗಾಗಲೇ ಲಾ ಆಫ್ ಈಕ್ವಿ ಮಾರ್ಜಿನಲ್ ಪ್ರಿನ್ಸಿಪಲ್ ಅಂದರೆ ಸಮಸೀಮಾಂತ ಒಂದು ಸಿದ್ಧಾಂತ ಮತ್ತು ಅದರ ವಿವರಣೆ ಹಾಗೂ ನಿರ್ವಹಣಾ ಅರ್ಥಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ. ಅದರ ಮಹತ್ವದ ಬಗ್ಗೆಯೂ ಸಹ ತಿಳ್ಕೊಂಡಿದ್ದೀರಾ. ಇನ್ ದ ಲಾಸ್ಟ್ ಸೆಷನ್ಸ್ ವಿ ಡಿಸ್ಕಸ್ಡ್ ಅಬೌಟ್ ದ ಲಾ ಆಫ್ ಈಕ್ವಿ ಮಾರ್ಜಿನಲ್ ಪ್ರಿನ್ಸಿಪಲ್, ಮೀನಿಂಗ್, ಡೆಫಿನೇಷನ್ಸ್ ಆ್ಯಂಡ್ ದ ಸಿಗ್ನಿಫಿಕೆನ್ಸ್ ಆಫ್ the managerial economics, whereas in this chapter you are going to learn about the basic concepts in demand. ಈ ಒಂದು ಚಾಪ್ಟರಿನ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಬೇಡಿಕೆಯ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಡುವಂಥದ್ದು ಆಗಿರ್ತದೆ. ಈ ಸೆಷನ್ನಲ್ಲಿ ನೀವು ಕಲಿತ ನಂತರ ನಿಮಗೇನಪ್ಪ ಗೊತ್ತಾಗಬಹುದು ಅಂತ ಹೇಳಿದ್ರೆ ಬೇಡಿಕೆ ಅಂದರೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಅಂಶಗಳು ಗೊತ್ತಾಗ್ತವೆ. ಬೇಡಿಕೆ ಯಾವ ರೀತಿಯಲ್ಲಿ ನಿರ್ಧಾರವಾಗ್ತದೆ ಅನ್ನೋದು ಗೊತ್ತಾಗ್ತದೆ ಮತ್ತು ಬೇಡಿಕೆಯ ವಿವರಣೆಯನ್ನು ನೀವು ತಿಳ್ಕೊಳ್ತೀರಾ. ಇನ್ ದಿಸ್ ಸೆಷನ್ ದ ಸ್ಟೂಡೆಂಟ್ ಶುಡ್ ಬಿ ಏಬಲ್ ಟು ಡಿಫೈನ್ ಡಿಮ್ಯಾಂಡ್. ದೇ ಆ್ಯಕ್ಚುಲಿ ಲರ್ನ್ಡ್ ಅಬೌಟ್ ದ ಡಿಮ್ಯಾಂಡ್ ಆ್ಯಂಡ್ ಹೌ ದ ಡಿಮ್ಯಾಂಡ್ ಈಸ್ ಡಿಟರ್ಮೈನ್ಡ್ ಆ್ಯಂಡ್ ವಾಟ್ ಆರ್ ದ ವೇರಿಯಸ್ ಕಾನ್ಸೆಪ್ಟ್ಸ್ ಆಫ್ demand. Let us move on to the meaning of the demand. ಬೇಡಿಕೆ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಡಿಮ್ಯಾಂಡ್ ಇನ್ ಆರ್ಡಿನರಿ ಲ್ಯಾಂಗ್ವೇಜ್ ಮೀನ್ಸ್ ವಿಶ್. ಅಂದರೆ ಬೇಡಿಕೆ ಎನ್ನುವಂಥದ್ದು ಇದೆಯಲ್ಲ, ಇದು ಸಾಮಾನ್ಯ ಭಾಷೆಯಲ್ಲಿ ಬಯಕೆ ಅಂತಲೂ ನಾವು ಕರಿತೀವಿ. ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡುಕೊಳ್ಳುವಂಥ ಬಯಕೆ, ಏನಾದರೂ ಒಂದು ನೋಡುವಂತಹ ಬಯಕೆ, ಏನಾದರೂ ಒಂದು ಸಾಧಿಸುವಂತಹ ಬಯಕೆ, ಅದು ಬೇಡಿಕೆಗೆ ದಾರಿ ಮಾಡಿಕೊಡ್ತದೆ. ದ ವಿಶ್ ಲೀಡ್ಸ್ ಅಸ್ ಟು ದ ಡಿಮ್ಯಾಂಡ್. ವೆನೆವರ್ ವಿ ವಿಶ್ ಟು ಹ್ಯಾವ್ ಅ ಪರ್ಟಿಕ್ಯುಲರ್ ಕಮಾಡಿಟಿ, ಇಟ್ ವಿಲ್ ಆಟೋಮೆಟಿಕಲಿ ಕ್ರಿಯೇಟ್ಸ್ ಡಿಮ್ಯಾಂಡ್. ಅಂಡರ್ಸ್ಟ್ಯಾಂಡ್? ಅಂದರೆ ಬೇಡಿಕೆ ಬರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಮಗೆ ಆ ಒಂದು ವಸ್ತುವಿನ ಬಗ್ಗೆ ಬಯಕೆ ಉಂಟಾಗಬೇಕಾಗ್ತದೆ. ಆದರೆ ಇನ್ ಎಕನಾಮಿಕ್ಸ್ ಡಿಮ್ಯಾಂಡ್ ಈಸ್ entirely different from desire and it has some other meanings. ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಬಯಕೆ ಇದ್ದರೆ ಬೇಡಿಕೆ ಬಂದ್ಬಿಡುತ್ತೆ, ಅಥವಾ ಬಯಕೆ ಅಂದ್ರೆ ಬೇಡಿಕೆ ಎನ್ನುವಂಥದ್ದು ತಪ್ಪು. ಏಕೆ ಅಂತ ಹೇಳಿದ್ರೆ mere desire doesn't demand in economics, because a poor person may desire to have an aeroplane but it doesn't constitute a demand in economics. ನೋಡಿ, ನನಗೊಂದು ಯಾವುದೋ ಏರೋಪ್ಲೇನ್ ತಗೋಬೇಕು ಅನ್ನುವಂಥ ಒಂದು ಬಯಕೆ ಇದೆ. ಆದರೆ ಒಬ್ಬ ಬಡವನಿಗೆ ಏರೋಪ್ಲೇನ್ ತೆಗೆದುಕೊಳ್ಳುವಂಥ ಬಯಕೆ ಈಡೇರಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕನಸಿನ ಮಾತ್ರ ಆಗಿರ್ತದೆ.
ಹೀಗಾಗಿ ಕೇವಲ ಬಯಕೆ ಇದ್ಬಿಟ್ರೆ ಬೇಡಿಕೆ ಬರೋದಿಲ್ಲ. ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಬರಬೇಕು ಅಂತ ಹೇಳಿದ್ರೆ 3 ಅಂಶಗಳು ಪ್ರಮುಖವಾಗಿರಬೇಕು. ದಿ ಡಿಮ್ಯಾಂಡ್ ಈಸ್ ಆಲ್ವೇಸ್ ಬ್ಯಾಕ್ಡ್ ಬೈ ಮೇನ್ಲಿ 3 ಥಿಂಗ್ಸ್ ಇನ್ ಎಕನಾಮಿಕ್ಸ್ ಪರ್ಟಿಕ್ಯುಲರ್ಲಿ: a desire to have a commodity, willingness to pay the price for that commodity, and the ability to pay the price for that commodity. Along with all these things should happen during a particular period of time. That is the main thing. First you have to desire. You should desire to have a particular commodity. Then not only desire is there, you must be willing to pay the price and purchase that commodity. That is one of the important thing here you want to purchase. Just purchasing wish will not fulfill your dream unless you have ability to pay the price for that particular commodity. That is, you should have ability to pay the price. By paying the price you want to purchase that particular commodity. So demand is backed by willingness to pay the price, ability to pay the price, and desire to have a commodity. All these things constitutes a demand for a particular commodity. Understand? ನೋಡಿ, ಬೇಡಿಕೆ ಅನ್ನುವಂಥದ್ದು ಸಾಮಾನ್ಯ ಭಾಷೆಯಲ್ಲಿ ನಾವೇನು ಹೇಳಿದ್ವಿ, ಬಯಕೆ. ಅಂದರೆ ಬಯಕೆ ಇದ್ದ ತಕ್ಷಣವೇ ಒಂದು ವಸ್ತುವಿಗೆ ಬೇಡಿಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ವಸ್ತುವಿಗೆ ಬಯಕೆ ಬರಬೇಕು ಅಂದರೆ ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ನಾವು 3 ಅಂಶಗಳನ್ನು ಹೊಂದಿರಬೇಕಾಗ್ತದೆ. ಒಂದು ಬಯಕೆ, ಏನೋ ಒಂದು ವಸ್ತು ತಗೋಬೇಕು ಅನ್ನೋ ಬಯಕೆ ಇದೆ. ಆಮೇಲೆ ಆ ವಸ್ತುವನ್ನು ನೀವು ತೆಗೆದುಕೊಳ್ಳುವಂತಹ ಒಂದು ಬಯಕೆ ಇರಬೇಕು. ಅಂದರೆ ಹೇಗೆ, ಹಣವನ್ನು ಕೊಟ್ಟುಕೊಂಡು ಮೊದಲು ಬಯಕೆ ಬರಬೇಕು, ಆಮೇಲೆ ನೀವು ಹಣವನ್ನು ಕೊಟ್ಟು ಆ ವಸ್ತುವನ್ನು ಕೊಂಡ್ಕೋಬೇಕು ಅನ್ನುವಂತಹ ಒಂದು ಆಸೆನೂ ಸಹ ಇರಬೇಕು, ಮತ್ತು ನಿಮಗೆ ಮನಸ್ಸಿರಬೇಕು. ಸೊ ಕೇವಲ ಮನಸ್ಸು ಆಸೆ ಇದ್ಬಿಟ್ರೆ ಆಗಲ್ಲ, ನಿಮ್ಮ ಹತ್ರ ಕೊಡೋಕ್ಕೆ ದುಡ್ಡು ಇರಬೇಕು. ಸೊ ನಿಮಗೆ ಬಯಕೆ, ಆ ವಸ್ತುವನ್ನು ಕೊಂಡುಕೊಳ್ಳುವಂತಹ ಹಣ ಕೊಡುವಂತಹ ಒಂದು ಸಾಮರ್ಥ್ಯ ಮತ್ತು ನಿಮಗೆ ಕೊಡಬೇಕು ಅನ್ನುವಂತಹ ಮನಸ್ಸು, ಈ ವಸ್ತು ಇದ್ದಾಗ ಆ ಒಂದು ವಸ್ತುವಿಗೆ ಬೇಡಿಕೆ ಉದ್ಭವ ಆಗ್ತದೆ. ಸೊ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಅಂದರೆ ಏನಪ್ಪ ಅಂದರೆ ಒಂದು ನಿರ್ದಿಷ್ಟವಾದ ಅವಧಿಯಲ್ಲಿ ವಸ್ತುವೊಂದನ್ನು ಕೊಂಡುಕೊಳ್ಳುವಂತಹ ಬಯಕೆ ಇದ್ದು, ಆ ವಸ್ತುವಿಗೆ ಹಣವನ್ನು ನೀಡುವಂತಹ ಸಾಮರ್ಥ್ಯವಿದ್ದು, ಆ ವಸ್ತುವನ್ನು ಹಣ ಕೊಟ್ಟು ಪಡೆದುಕೊಳ್ಳುವಂತಹ ಒಂದು ಇಚ್ಛೆನೂ ಕೂಡ ಇರಬೇಕು. ಇಷ್ಟೆಲ್ಲವೂ ಇದ್ದಂಥ ಸಂದರ್ಭದಲ್ಲಿ ವಸ್ತುವಿಗೆ ಬೇಡಿಕೆ ಬರ್ತದೆ. ಸೊ ಇನ್ ಎಕನಾಮಿಕ್ಸ್, ಡಿಮ್ಯಾಂಡ್ಸ್ ಮೀನ್ಸ್ desire to have a commodity, willingness to pay the price for that commodity, backed by ability to pay during a particular period of time. ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಆ ಒಂದು ವಸ್ತುವಿಗೆ ಬೇಡಿಕೆ ಬರಬೇಕಾಗ್ತದೆ. ಯಾವಾಗಲೂ ಸಹ ಬೇಡಿಕೆ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಉದಾಹರಣೆಗೆ ಹಬ್ಬಗಳ ಸಂದರ್ಭದಲ್ಲಿ ಹೂವುಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇರ್ತದೆ. ಆ ಒಂದು ಹಬ್ಬಗಳು ಹೋದ ತಕ್ಷಣ ಅದಕ್ಕೆ ಬೇಡಿಕೆ ಕಡಿಮೆ ಆಗಿರ್ತದೆ. ನೋಡಿ, ಆ ಸಂದರ್ಭದಲ್ಲಿ ಬೇಡಿಕೆ ಇರಬೇಕು ಅನ್ನೋವಂಥದ್ದು ಒಂದು ಪ್ರಮುಖ ಅಂಶ. ಸೊ ಈ ವಿಚಾರಗಳನ್ನು ನಾವು ತಿಳ್ಕೊಂಡಾಗ ನಮಗೆ ಬೇಡಿಕೆ ಅಂದರೆ ಏನು ಅಂತ ಸುಲಭವಾಗಿ ಅರ್ಥ ಆಗ್ತಾ ಇದೆ. ಈಗ ನಾವು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ನೀವು ಹೇಳ್ಬೋದು, ಬೇಡಿಕೆ ಅಂದರೆ ಏನಪ್ಪ ಅಂದರೆ ಸಾಮಾನ್ಯವಾಗಿ ಈ ರೀತಿ ಇರುತ್ತೆ, ಈ ರೀತಿ ಎಕ್ಸ್ಪ್ಲನೇಷನ್ ಇದೆ ಅನ್ನುವಂಥದ್ದನ್ನು ನಾವು ತಿಳಿಸ್ಕೋಬಹುದು. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ meaning of the demand. So let us move on to the definitions given by various economists regarding the demand. ಸೊ ಬೇಡಿಕೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಜ್ಞರು ನೀಡಿರುವಂತಹ ವ್ಯಾಖ್ಯೆಗಳು, ಅದರಲ್ಲಿ ಪ್ರಮುಖವಾಗಿ ಚಾಪ್ಮ್ಯಾನ್ ಅನ್ನುವಂಥವನು ಹೇಳ್ತಾನೆ. ಏನು ಹೇಳ್ತಾನೆ ಅವನು? ಅಕಾರ್ಡಿಂಗ್ ಟು ಚಾಪ್ಮ್ಯಾನ್, ಡಿಮ್ಯಾಂಡ್ಸ್ ಆರ್ ದ ಕ್ವಾಂಟಿಟೇಟಿವ್ ಎಕ್ಸ್ಪ್ರೆಷನ್ಸ್ ಆಫ್ ಪ್ರಿಫರೆನ್ಸಸ್. ಸಿ ದ ಬ್ಯೂಟಿಫುಲ್ ಡೆಫಿನೇಷನ್ ಗಿವನ್ ಬೈ ದ ಚಾಪ್ಮ್ಯಾನ್. ಇವನೇನು ಹೇಳ್ತಾನೆ? ಡಿಮ್ಯಾಂಡ್ಸ್ ಆಫ್ ದ ಕ್ವಾಂಟಿಟೇಟಿವ್ ಎಕ್ಸ್ಪ್ರೆಷನ್ಸ್ ಆಫ್ ಪ್ರಿಫರೆನ್ಸಸ್ ಅಂದರೆ ಬೇಡಿಕೆಯು ನಿಮ್ಮ ಆದ್ಯತೆಗಳ ಒಂದು ವಿವರಣೆ ಆಗಿರುತ್ತದೆ. ಹೇಗೆ? ಪ್ರಮಾಣಾತ್ಮಕವಾಗಿ ಮಾಪನ ಮಾಡುವಂಥದ್ದು. ಇಟ್ ಈಸ್ ಹೌ ಮಚ್ ಯು ಆರ್ ಗೋಯಿಂಗ್ ಟು ಪರ್ಚೇಸ್. ನೀವು ಎಷ್ಟು ಕೊಂಡ್ಕೊಳ್ಳಿಕ್ಕೆ ಹೊರಟಿದ್ದೀರಾ ಒಂದು ವಸ್ತುವನ್ನು, ಪ್ರಮಾಣ. ಆ ಪ್ರಮಾಣದಲ್ಲಿ ನೀವು ಕೊಡುವಂತಹ ಆದ್ಯತೆ, ನನಗಿದು ಬೇಕು, ನನಗೆ ಅದು ಬೇಕು, ನನಗೆ ತೊಗೊಳ್ತೀನಿ. ಎಷ್ಟು ತೊಗೊಳ್ತೀಯಾ? ಇಷ್ಟು. ಎಷ್ಟರ ಪ್ರಮಾಣದಲ್ಲಿ. ಸೊ ಆ ಪ್ರಮಾಣವನ್ನು ನೀವು ತಗೊಳ್ತಿರ್ತೀರಲ್ಲ, ಅದು ಬೇಡಿಕೆಯನ್ನು ಸೃಷ್ಟಿ ಮಾಡ್ತದೆ ಅಂಥೇಳಿ ಚಾಪ್ಮನ್ ಹೇಳ್ತಾನೆ. ಸೊ ದಿಸ್ ಇಸ್ ದ ಡೆಫಿನೇಷನ್ ಗಿವನ್ ಬೈ ಚಾಪ್ಮನ್.
ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಬೆನ್ಹ್ಯಾಮ್ ಅನ್ನೋನು, ಯು ಹ್ಯಾವ್ come across the name of Professor Benham. According to him, demand for anything at a given price is the amount of it which will be brought per unit of time at that price. ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ನೀವು ದುಡ್ಡನ್ನು ಕೊಟ್ಟು ಕೊಂಡುಕೊಳ್ಳುವಂತಹ ಒಂದು ಪ್ರಮಾಣ ಮತ್ತು ಆ ಒಂದು ವಸ್ತುವನ್ನು ಕೊಂಡುಕೊಳ್ಳಲಿಕ್ಕೆ ನೀಡ್ತಿರುವಂತಹ ಬೆಲೆ, ಇದೆರಡನ್ನೂ ನೀವು ಸೇರಿಸಿ ಹೇಳುವಂಥದ್ದಕ್ಕೆ ನಾವು ಬೇಡಿಕೆ ಅಂತ ಹೇಳ್ತೀವಿ ಅಂಥೇಳಿ ಬೆನ್ಹ್ಯಾಮ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಸೊ ಬೆನ್ಹ್ಯಾಮ್ ಮತ್ತು ಚಾಪ್ಮೆನ್ ಕೊಟ್ಟಿರುವಂತಹ ಡೆಫಿನೇಷನ್ಸ್ಗಳು ಇವು. ಸೊ 26ನೇ ಸೆಷನ್ನಲ್ಲಿ ನಿಮಗೆ ಬೇಡಿಕೆ ಎಂದರೇನು ಮತ್ತು ಬೇಡಿಕೆಯ ವ್ಯಾಖ್ಯೆಗಳನ್ನು ಸುಲಭವಾಗಿ ತಿಳ್ಕೊಂಡಿದ್ದೀರಾ. ಹಾಗಾಗಿ ಈಗ ನಾವೇನು ವಿದ್ಯಾರ್ಥಿಗಳಿಗೆ ತಿಳಿಸ್ಬೋದು ಅಂತ ಹೇಳಿದ್ರೆ, ಬೇಡಿಕೆ ಅಂದರೆ ಏನಪ್ಪ? ಡಿಸೈರ್, ವಿಲ್ಲಿಂಗ್ನೆಸ್ ಟು ಪೇ, ಅಬಿಲಿಟಿ ಟು ಪೇ, ಆಲ್ ಆಫ್ ದಿ ಅಬೌವ್, ಇವೆಲ್ಲವೂ ಸೇರಿಸಿದಾಗ ಮಾತ್ರ ನಮಗೆ ಬೇಡಿಕೆ ಅಂತ ಬರುತ್ತೆ. ಇಲ್ಲಿ ಸಮ್ ಗೂಡ್ಸ್ ಆರ್ ಜಾಯಿಂಟ್ಲಿ ನೀಡೆಡ್ ಟು ಸ್ಯಾಟಿಸ್ಫೈ ವಾಂಟ್ಸ್ ಆರ್ ಕಾಲ್ಡ್ ಡೈರೆಕ್ಟ್ ಡಿಮ್ಯಾಂಡ್, ಇಂಡೈರೆಕ್ಟ್ ಡಿಮ್ಯಾಂಡ್, ಜಾಯಿಂಟ್ ಡಿಮ್ಯಾಂಡ್ ಆ್ಯಂಡ್ ಕಂಪೋಸಿಟ್ ಡಿಮ್ಯಾಂಡ್. ಆಮೇಲೆ ಗಿವ್ ಎನ್ ಎಕ್ಸಾಂಪಲ್ ಆಫ್ ಜಾಯಿಂಟ್ ಡಿಮ್ಯಾಂಡ್ ಅಂತ ಕೇಳ್ತೀವಿ. ಸೊ ಇದಕ್ಕೆಲ್ಲವೂ ಉತ್ತರಗಳನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಸೊ ವಿದ್ಯಾರ್ಥಿಗಳು ಈ ಮೊದಲನೆಯ ಒಂದು ಈ ಚಾಪ್ಟರ್ನ 26ನೇ ಸೆಷನನ್ನು ನೀವು ತಿಳ್ಕೊಂಡು ಸುಲಭವಾಗಿ ಬೇಡಿಕೆಯ ಬಗ್ಗೆ ವಿವರಣೆಯನ್ನು ನೀಡಬಹುದು. ನಾವೀಗ 27ನೇ ಸೆಷನ್ನಿಗೆ ಹೋಗೋಣ.